ಮೊನ್ನೆ ಈ ಕಾಶ್ಮೀರ ಪುಲ್ವಾಮಾದಲ್ಲಿ ಒಂದು ಅಟ್ಯಾಕ್ ನಡೆದಿದೆ ಟೆರರಿಸ್ಟ್ಗಳಿಂದ ನಮ್ಮ ಭಾರತೀಯರ ಮೇಲೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಈ ಘಟನೆ ಬಗ್ಗೆ? ಬ್ರೋ, ಮೊನ್ನೆಯಿಂದ ಬಹಳ ದುಃಖಕರ ವಿಷಯ ಅಲ್ವಾ. ಈ ಪುಲ್ವಾಮಾ ದಾಳಿ ಅಟ್ಯಾಕ್ ಹೇಗಾಗಿತ್ತು, ಮೊನ್ನೆ ಅಷ್ಟೇ ಜಮ್ಮು ಕಾಶ್ಮೀರದಲ್ಲಿ ಪಹಲ್ಗಾಮ್ ಅಟ್ಯಾಕ್ ಆಗಿದೆ ಟೆರರಿಸ್ಟ್ಗಳು. ಓಕೆ, ನಮ್ಮ ಕರ್ನಾಟಕದವರು ಒಂದು 2 ರಿಂದ 3 ಜನ ಸತ್ತೋಗಿದ್ದಾರೆ. ಸೊ ಅವರಿಗೆ ನಾನು ಸಂತಾಪ ಸೂಚಿಸ್ತೀನಿ. ಅವ್ರ ಕುಟುಂಬಕ್ಕೆ ಭಗವಂತ ಇದ್ ಕೊಡ್ಬೇಕು. ನನಗೆ ತುಂಬಾ ದುಃಖಕರ, ತುಂಬಾ ಬೇಜಾರಾಗೋಯ್ತು ನೋಡಿ. ಒಬ್ಬ ಟೆರರಿಸ್ಟ್ ನಮ್ಮ ಬಾರ್ಡರ್ ದಾಟ್ಬಿಟ್ಟು ಬರ್ತಾನೆ ಅಂದ್ರೆ ನಮ್ಮ ಸರ್ಕಾರ ಇನ್ನ ಯಾವ ಲೆವೆಲ್ಗೆ ಅಧೋಗತಿಗೆ ಹೋಗಿದೆ ಅಂತ ನಾನು ಹೇಳ್ತೀನಿ ಅಲ್ವಾ. ಇವಾಗ ಸ್ವರ್ಗ ಸಿಗುತ್ತೆ, ಸ್ವರ್ಗ ಕಾಶ್ಮೀರನೇ ಸ್ವರ್ಗ ಅಂತ ಹೋಯ್ತಿದ್ರು. ಇವಾಗ ಕಾಶ್ಮೀರ ಅಂದ್ರೇನೆ ನರಕ. ಇವಾಗ ಅಲ್ಲಿ ಹೋಗ್ಬೇಕು ಅಂದ್ರೆ ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡ್ಕೊಬಿಟ್ಟು ಹೋಗೋ ಅಂತ ಪರಿಸ್ಥಿತಿ ಎದುರಾಗಿದೆ. ಇದು ಎದುರಾಗಿದೆ ಅಂದ್ರೆ ಇದಕ್ಕೆಲ್ಲ ಕಾರಣ ಯಾರು ಅಂತ ನಾನು ಕೇಳ್ತಾ ಇದ್ದೀನಿ. ಯಾವ್ದೋ ಒಬ್ಬ ಪೊಲಿಟಿಷಿಯನ್ ಮನೆ ಮುಂದೆ ಸತ್ರೆ 4 ಜನ ಪೊಲೀಸ್ನವ್ರನ್ನ ಬಿಡ್ತಾರೆ. ಯಾವ್ದಾದ್ರು ಒಂದು ರೋಡ್ ಟ್ರಾಫಿಕ್ ಇದಾದ್ರೆ 4 ಜನ ಸೆಕ್ಯೂರಿಟಿ ಬಿಡ್ತಾರೆ. ಅಂತದ್ರಲ್ಲಿ 1000 ಜನ 2000 3000 ಟೂರಿಸಂಗೆ ಹೋಗುವಂತ ಪ್ಲೇಸ್ ಅಲ್ಲಿ ಒಂದು 4-5 ಜನ ಒಬ್ಬ ಮಿಲಿಟರಿನೇ ಆಗ್ಲಿ ಪೊಲೀಸ್ ಒಂದು ಇಲಾಖೆನೇ ಆಗ್ಲಿ ಬಿಡ್ಬೇಕು ಅನ್ನೋ ಒಂದು ಪರಿಜ್ಞಾನ ಬೇಡವಾ ಅಂದ್ರೆ ನಮ್ಮ ಸರ್ಕಾರಕ್ಕೆ? ನಾನು ಇದನ್ನ ಖಂಡಿಸ್ತೀನಿ ನಿಜವಾಗ್ಲೂ. ಎಷ್ಟು ಲೋ ಲೆವೆಲ್ಗೆ ಹೋಗಿದೆ ಅಂದ್ರೆ ಲೆಕ್ಕ ಹಾಕಳೆ. ಇದನ್ನೆಲ್ಲ ಮೋದಿ ಅವರಿಗೆ ಗೊತ್ತಾಗ್ಬೇಕು. ಹೋಗಿರೋದು ಒಂದು ಜೀವ ಅಂತ ಹೇಳಕ್ಕಾಗಲ್ಲ. ಅರ್ಥ ಆಯ್ತಾ? ಅವ್ರು ಬಂದು ನಮ್ಮ ಬಾರ್ಡ್ರಿಗೆ ಬಂದು ನಮ್ಮ ಹಿಂದೂಗಳನ್ನ ಮುಟ್ತಾರೆ ಅಂದ್ರೆ ಇನ್ನ ಅವ್ರ ಲೆವೆಲ್ಗೆ ಅವ್ರು ಇನ್ನೆಷ್ಟು ಥಿಂಕ್ ಮಾಡಿರ್ಬೇಡ, ಎಷ್ಟು ಪ್ಲಾನ್. ಅಲ್ಲಿ ಲೋಕಲಿಟಿ ಇಲ್ದೇನೆ, ಸಪೋರ್ಟ್ ಇಲ್ದೇನೆ ಅವ್ರು ಬಂದಿಲ್ಲ. ಅರ್ಥ ಆಯ್ತಾ? ಇವಾಗ ಕಾಶ್ಮೀರ ಅವರು ಇದು ಹೆಂಗಾಗಿದೆ ಅಂದ್ರೆ ಅದು ಮಿನಿ ಪಾಕಿಸ್ತಾನ ಆಗಿದೆ. ನಮ್ಮ ಹಿಂದೂಗಳು, ನಮ್ಮ ಕನ್ನಡಿಗರು ಅಲ್ಲಿದ್ದಾರೆ, ನಮ್ಮ ಇಂಡಿಯಾದವರು ಅಲ್ಲಿದ್ದಾರೆ, ಅಂದ್ರೆ ಪಾಕಿಸ್ತಾನದವರು ಅಲ್ಲಿದ್ದಾರೆ. ಅಂದ್ರೆ ಲೆಕ್ಕ ಹಾಕಳಿ, ಆ ಜಮ್ಮು ಕಾಶ್ಮೀರ ಹಂಗಾರೆ ಮಿನಿ ಪಾಕಿಸ್ತಾನದನ ಹೇಳ್ತಾ ಇರೋದು. ನಾವ್ ಇದಕ್ಕೆಲ್ಲ ಪ್ರತ್ಯುತ್ತರ ಕೊಡ್ತೀವಿ. ಒಂದೊಂದು ಸಾವಿಗೂ ನೀವು ಲೆಕ್ಕ ಕೊಡ್ಬೇಕಾಗುತ್ತೆ. ಅರ್ಥ ಆಯ್ತಾ? ಎಲ್ಲಾ ಟೆರರಿಸ್ಟ್ ಗಳಿಗೂ ಹೇಳ್ತಾ ಇದ್ದೀನಿ, ನೀವು ಇವತ್ತು ಒಂದು 4-5 ಜನ ಸಾಯಿಸಿ ನೀವು ಗೆದ್ದು ಬೀಗ್ತಿದೀವಿ ಅಂತ ಆದ್ರೆ ನಮ್ಮ ಹತ್ರನೂ ಅಸ್ತ್ರಗಳಿವೆ, ನಮ್ಮ ಹತ್ರನೂ ಪಡೆಗಳಿವೆ. ನಾವು ಇಂಡಿಯಾ ಮನ್ಸ್ ಮಾಡಿದ್ರೆ ನುಗ್ಗಿ ಹೊಡಿತೀವಿ. ನಿಜವಾಗ್ಲೂ ಆ ಕಣ್ಣೀರಿನ ಶಾಪ ತಟ್ಟುತ್ತೆ. ನಾನು ಹೇಳ್ತಾ ಇದ್ದೀನಿ ಕೇಳಿ. ಅವರು ಗುಂಡಿಟ್ಟು ಹಣೆ ಕೇಳುವಾಗ ಯಾವ ಜಾತಿನೂ ಕೇಳಲಿಲ್ಲ. ಗುಂಡಿಟ್ಟು ಹಣೆ ಹೊಡಿಬೇಕಾದ್ರೆ ನಿಮ್ದು ಯಾವ ಧರ್ಮ ಅಂತ ಕೇಳಿದಾರೆ, ಯಾವ ಆಧಾರ್ ಕಾರ್ಡ್, ನೀನ್ ಹಿಂದೂನಾ ಅಂತ ಕೇಳಿ ಹೊಡಿತಾವ್ರೆ ಅಂದ್ರೆ ಅಲ್ಲಿ ಲೆಕ್ಕ ಹಾಕಳಿ. ನಾವು ಹಿಂದೂಗಳು, ನಾವು ಗೆಣಸ್ ಕೀಳೋರಲ್ಲ. ಅರ್ಥ ಹಾಕಳಿ. ಜಾತಿ ಅಂತ ಹೊಡೆದಾಡ ನನ್ನ ಮಕ್ಳಿಗೆಲ್ಲ ಹೇಳ್ತೀನಿ ಕೇಳಿ. ಜಾತಿ ಮುಖ್ಯ ಅಲ್ಲ, ನಾವ್ ಎಲ್ಲರೂ ಧರ್ಮ. ವಿ ಆರ್ ಇಂಡಿಯನ್ಸ್. ನಾವು ಭಾರತಾಂಬೆಯ ಮಕ್ಕಳು, ನಾವು ಹಿಂದೂ ಧರ್ಮದವರು. ನಾವು ಗರ್ಜಿಸಿ ಹೇಳ್ಬೇಕು, ಹಿಂದೂ ತಾಯಿ ಹೊಟ್ಟೆಲಿ ಹುಟ್ಟಿದವರು ನಾವೆಲ್ಲ ಒಂದಾಗಿದ್ರೆ ಮಾತ್ರ ಇಂಥವ್ರನ್ನ ಸಂಹಾರ ಮಾಡೋದಕ್ಕಾಗೋದು. ನಾವು ಹಿಂದೂಗಳೆಲ್ಲ ಒಟ್ಟಿಗೆ ಇದ್ದಿದ್ರೆ ಇಂಥ ಪರಿಸ್ಥಿತಿ ಬರ್ತಾ ಇರಲ್ಲ. ಯಾವ್ದೋ 4 ನನ್ನ ಮಕ್ಕಳು ಬಾರ್ಡರ್ ದಾಟ್ಬಿಟ್ಟು ನುಗ್ಗಿ ಹೊಡಿತಾರೆ ಅಂದ್ರೆ ನಮ್ಮ ಇಂಡಿಯಾ ಲೆವೆಲ್ಗೆ ಅಂದ್ರೆ ಲೆಕ್ಕ ಹಾಕಲಿ ನಮ್ಮ ಸರ್ಕಾರ ಯಾವ ತರ ಅಂತ. ಇದೇ 1975 ಲೆಕ್ಕದಲ್ಲಿ ಇಂದಿರಾ ಗಾಂಧಿ ಅವರು ಮನ್ಸು ಮಾಡಿದ್ರೆ ಯಾವ್ದೋ ಒಂದು ವಿಚಾರದಲ್ಲಿ ಪಾಕಿಸ್ತಾನದ ನುಗ್ಗಿ ಹೊಡಿಬೋದಿತ್ತು. ಆದ್ರೆ ನಾವು ಏನ್ ಮಾಡಿದ್ವಿ ಗೊತ್ತಾ? ನಾವು ಯಾವತ್ತು ಇಂಡಿಯಾದವರು ಶಾಂತಿ ಪ್ರಿಯರು. ಶಾಂತಿ ಮಾಡಿ ಶಾಂತಿ ಅಂತೇಳಿ ಇವತ್ತು ಅವರು ನುಗ್ಗಿ ಬಂದು ಹೊಡಿತವ್ರೆ ಅಂದ್ರೆ ಅಲ್ಲಿ ಲೆಕ್ಕ ಹಾಕಲಿ. ನಮ್ಮ ಭಾರತೀಯರು ಇನ್ನು ಯಾವ ಲೆವೆಲ್ಗೆ ಅವ್ರನ್ನ ಕಂಡುಕೊಂಡಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಇವಾಗ ಮತ್ತೆ ಅಟ್ಯಾಕ್ ಆಗಿದೆ, ಪ್ರತ್ಯುತ್ತರ ಕೊಡ್ತೀವಿ. ಒಬ್ಬ ಯೋಧನ ಅಟ್ಯಾಕ್ ಮಾಡಿ ಮತ್ತೆ ಅವ್ರು ಇಟ್ಕೊಂಡಿದ್ದಾರೆ ಅನ್ಸುತ್ತೆ. ಅವರು ಭಯಭೀತ ಆಗಿ ಅವರು ತಪ್ಪು ಒಪ್ಕೊಂಡು ಈ ತರ ಮಾಡಲ್ಲ ಅಂತ. ಇವಾಗ ನೋಡಿ, ಒಂದು ಸಿಂಧು ನದಿ ಒಪ್ಪಂದ ಕ್ಯಾನ್ಸಲ್ ಆಗೋಯ್ತಾ? ಮತ್ತೆ ಅಲ್ಲೊಂದು ಬಾರ್ಡರ್ ಗಡಿ ಒಪ್ಪಂದ ಅದನ್ನು ಕ್ಯಾನ್ಸಲ್ ಆಗಿದೆ. ಇದು ರಾಜತಾಂತ್ರಿಕದಲ್ಲಿ ಮಾತ್ರ ಕ್ಯಾನ್ಸಲ್ ಮಾಡಿದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಅವ್ರಿಗೆ ಇನ್ನುವೇ ಪಕ್ಕ ನನಗೆ ಇನ್ನೂ ಭಯ ಹುಟ್ಟಿಸ್ಬೇಕು ಆ ತರ ಮಾಡ್ತಾರೆ. ನಮ್ಮ ಹತ್ರ ಪಡೆಗಳಿವೆ, ಮೋದಿ ಏನ್ ಸುಮ್ನೆ ಕೂತಿಲ್ಲ. ಅರ್ಥ ಆಯ್ತಾ? ಮೋದಿ ನುಗ್ಗಿ ಹೊಡಿತಾರೆ, ನಮ್ಮ ಹತ್ರನು ದೊಡ್ಡ ಅಸ್ತ್ರಗಳಿವೆ. ಆದ್ರೆ ನಾವು ಭಾರತೀಯರು, ನಾವು ಶಾಂತಿ ಬೇಡ. ಇನ್ಮೇಲಿಂದ ನಾವು ಶಾಂತಿ ಆಗೋದ್ ಬೇಡ, ನಾವು ಕ್ರಾಂತಿ ಮಾಡೋಣ. ಯಾಕೆ ಅಂತ ಕೇಳಿ, ನಾವು ಇಂಡಿಯನ್ಸ್, ನಾವು ಸಿಂಹ ಗರ್ಜನೆ, ನಾವು ಹಿಂದೂ ಹುಲಿಗಳು. ನಾವು ಇವತ್ತು ಕೈ ತಟ್ಟಿ ಕೂತ್ಕೊಂಡ್ರೆ ಅಂತವ್ರು ಇನ್ನು 100 ಜನ ಉಟ್ಕೊಂಡ್ ಬಂದ್ಬಿಟ್ಟು ಇಡೀ ಇಂಡಿಯಾನೇ ಸಂಹಾರ ಮಾಡ್ತಾರೆ. ನಾವ್ ಹಿಂದೂಗಳು ಅಂತ ತೋರ್ಸೋದಿಕ್ಕೆ ಒಂದೇ ಒಂದು ಪ್ರಯಾಗ್ರಾಜಲ್ಲಿ ನಡೀತು ಗೊತ್ತಾ? ನಮ್ಮ ಮಹಾಕುಂಭ ಮೇಳದಲ್ಲಿ ನಾವ್ ಎಷ್ಟು ಜನ, ಬರೀ ನಾವು ಹಿಂದೂಗಳಲ್ಲ, ನಾಗ ಸಾಧು ಸಂತರು ಇದ್ರು ಗೊತ್ತಾ? ಅವರೇ ಹೊಡೆದಾಕ್ಬಿಡ್ತಾರೆ. ಅವರೇ ಮಿನಿಮಮ್ ಅಂದ್ರೆ 40 ರಿಂದ 50 ಕೋಟಿ ಜನ ಬಂದಿದ್ರು. ಅರ್ಥ ಆಯ್ತಾ? ಅಂದ್ರೆ ಭಾರತದಲ್ಲಿ ಲೆಕ್ಕ ಹಾಕೊಳ್ಳಿ, ನಾವೆಲ್ಲ 145 ಕೋಟಿ ಜನಗಳಿದೀವಿ. ನುಗ್ಗಿ ಹೊಡಿತೀವಿ. ನೀವು ಇದಕ್ಕೆ ಪ್ರತ್ಯುತ್ತರ ನಾವು ಕೊಡ್ತೀವಿ. ತಲೆ ಕೆಡಿಸ್ಕೋಬೇಡಿ. ನಾನ್ ಹೇಳೋದಿಷ್ಟೇ, ಸಿನ್ಸಿಯರ್ ರಿಕ್ವೆಸ್ಟ್.
ನಾವು ಗೌರ್ಮೆಂಟ್ಗೂ ಹೇಳೋದಿಷ್ಟೇ, ಈ ತರದ್ದು ಸಂದರ್ಭ ಬರಬಾರ್ದು. ಯಾವುದೇ ಅಂತ ಪ್ರವಾಸಿಗರೇ ಹೋಗ್ಲಿ, ಒಂದು ಬೇರೆ ತರದ ಒಂದು ನಮ್ಮ ಇಂಡಿಯಾದಲ್ಲಿ ಎಲ್ಲೇ ಹೋದ್ರು ನಾವು ಭಯ, ಒಂದು ಹೆದರಿಕೆ ವಾತಾವರಣ ಸೃಷ್ಟಿಯಾಗಿದೆ ಅಂದ್ರೆ ಅಲ್ಲಿ ಲೆಕ್ಕ ಹಾಕಲಿ. ಇದಕ್ಕೆ ಗೌರ್ಮೆಂಟೇ ತುಂಬಾ ನಿರ್ಲಕ್ಷ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬ್ರದರ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.